ಓಹೋ, ಪಟೇಲ್ರು ಗೌಡ್ರು ಒಟ್ಟಿಗೆ ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಯಿತು, ನೆಮ್ಮದಿ ಆಯ್ತು ಅತ್ಲಾಗೆ. ನಾನು ಏನೋ ಸಮಾಚಾರ ತಗೊಂಬಂದಿದ್ದೆ, ಅದು ನಿಮ್ಗೆ ಹೇಳೋಕೆ ಭಾಳ ಒಳ್ಳೇದಾಯ್ತು. ಏನ್ರಿ ಕೆಂಚಪ್ಪವ್ರೆ, ಅಂಥ ಸಮಾಚಾರ ಏನ್ರಿ ತಂದಿದ್ರಿ ಇವತ್ತು? ಹಾಂ, ಏನು ನಮ್ಮ ಊರಿಗ ಅಥವಾ ನಮ್ಮ ಎಲ್ಲರಿಗೂ ಸಮುದಾಯಕ್ಕೆ ಸೇರಿದದು? ಏನು ಸಮಾಚಾರ ಕೆಂಚಪ್ಪರೆ? ಭಾಳ ದೂರ ಬಂದ್ಬಿಟ್ಟಿದ್ದೀರಾ. ನಾವು ಅತ್ಲಾಗೆ ಹೋಟ್ಲ ಹತ್ರ ಹೋಗ್ತಿದ್ವಿ ಅತ್ಲಾಗೆ. ನಮ್ಮ ಉಮೇಶ್ ಇದಲ್ಲ, ಟೀ ಸ್ಟಾಲ್ ಉಮೇಶ್ ಅಣ್ಣ, ಅಲ್ಲಿ ಹೋಗ್ಬಿಟ್ಟು ಟೀ ಕುಡಿಯೋಣ ಅಂತ ಹೋಗ್ತಿದ್ವಿ. ನೀವು ಸಿಕ್ಕಿದ್ದು ಒಳ್ಳೇದಾಯ್ತು, ಬರ್ರಿ ಹೋಗೋಣ ಒಟ್ಟಿಗೆ. ಅಲ್ಲೇ ಇರೋದು ಸಮಾಚಾರ ತಿಮ್ಮೇಗೌಡ್ರೆ. ಸಮಾಚಾರ ಅಲ್ಲೇ ಇರೋದು. ಎಲ್ಲ 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 ಆ ಉಮೇಶ್ ಅಪ್ಪನ ಹೋಟ್ಲಾಗೆ ವಿಶೇಷ ಅಂತದ್ದು ಏನೈತೆ? ಇವತ್ತು ಬೇಕ್ರಿ, ಕಾಂಡಿಮೆಂಟ್ಸು, ಟೀ ಸ್ಟಾಲ್ಗಳು, ಅಲ್ಲೆಲ್ಲ ಏನು ಸಿಗಲ್ಲ. ಯಾಕೆ ಅಂತಂದರೆ ಅದೆಂಥದ್ದು ಫೋನ್ಪೇ ಗೂಗಲ್ ಪೇ ಅಂತ ಬಂದೈತಲ್ಲಪ್ಪ, ಅದ್ರಾಗೆ 40 ಲಕ್ಷ ರೂಪಾಯಿಗಿಂತ ಜಾಸ್ತಿನ ಬಳಕೆ ಮಾಡ್ಕೊಂಡವ್ರಂತೆ. ದುಡ್ಡು ಹಾಕೋದು, ದುಡ್ಡು ತೆಗೆಯೋದು, ಕಳಿಸೋದು ಇವೆಲ್ಲ ಮಾಡಿ 40 ಲಕ್ಷ ರೂಪಾಯಿಗಿನ್ನ ಜಾಸ್ತಿ ಸಂಪಾದನೆ ಮಾಡೋರಂತೆ. ಕಾಂಡಿಮೆಂಟ್ಸ್ನವರು, ಸೊಪ್ಪಿನ ವ್ಯಾಪಾರಿಗಳು, ಅವರು ಇವರೆಲ್ಲ ಸೇರ್ಕೊಂಡು ಅತ್ಲಾಗೆ ಮಾಡಿದ್ದಾರೆ. ಹಂಗಾಗಿ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟೈತೆ. ಯಾರಿಗೆ 1 ವರ್ಷದಲ್ಲಿ 40 ಲಕ್ಷ ರೂಪಾಯಿಗಿನ್ನ ಜಾಸ್ತಿ ದುಡ್ಡು ಕಳಿಸೋದು, ದುಡ್ಡು ತಗೊಂಬೋದು ಮಾಡಿದಾರೋ ಅವರಿಗೆಲ್ಲ ನೋಟಿಸ್ ಕೊಟ್ಟೈತೆ. 39 ಲಕ್ಷ ರೂಪಾಯಿನ ದುಡ್ಡು ಕಟ್ಬೇಕು ನೀವು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟೈತೆ. ಆ ಕಾರಣಕ್ಕೆ ಇವತ್ತು ಏನು ಮಾಡಿದಾರೆ ಅಂತಂದರೆ, ಇವತ್ತು ನಾಳೆ ಕಾಂಡಿಮೆಂಟ್ಸ್ಗಳು, ಬೇಕ್ರಿಗಳು, ಅಂಗಡಿ ಮುಗ್ಗಟ್ಟುಗಳಲ್ಲಿ ಇವತ್ತು ಹಾಲು, ಬೇಕ್ರಿ ಪದಾರ್ಥಗಳು ಯಾತೂ ಸಿಗಲ್ಲ. ಟೀ, ಕಾಫಿ, ಹಾಲು, ಹಾಲಿನ ಉತ್ಪನ್ನಗಳು ಏನೇನಿದಾವೆ ಯಾತೂ ಸಿಗಲ್ಲ ಇವತ್ತು. ತೆರಿಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿದಾರಲ್ಲ, ನೋಟಿಸ್ದಾರರಿಗೆ ಇವಾಗ 1% ಅಷ್ಟೇ ನೀವು ತೆರಿಗೆ ಕಟ್ಸ್ಕೊಂಡು ಬಿಟ್ಬಿಡ್ರಿ ನಮ್ಮನ್ನು. ಇಲ್ಲ ಅಂತಂದರೆ ನಾವಿನ್ನು ಮುಂದೆ ಫೋನ್ಪೇ ಗೂಗಲ್ ಪೇ ಯಾತೂ ಬಳಕೆ ಮಾಡಲ್ಲ ನಾವು. ಇವತ್ತು ಟೀ ಕಾಫಿ ಹಾಲು ಏನೂ ಸಿಗಲ್ಲ. ನಾಳೆ ದಿವಸ ಕಂಪ್ಲೀಟು ಪ್ರತಿಭಟನೆ ಮುಷ್ಕರ ಎಲ್ಲ ಮಾಡಿಬಿಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಈ ಕಾರ್ಮಿಕ ಸಂಘಟನೆಯವರು ಕರೆ ಕೊಟ್ಟವ್ರೆ. ಹಂಗಾಗಿ ಇವತ್ತೇನು ಸಿಗಲ್ಲ ನಮಗೆ. ಈ ಸಂದೇಶಕ್ಕೆ ನಮ್ಮ ಹೋಟ್ಲು ಉಮೇಶ್ ಅಣ್ಣನೂ ಅಷ್ಟೇ ಟೀ ಕಾಫಿ ಏನು ಮಾಡ್ತಾ ಇಲ್ಲ ಅತ್ಲಾಗೆ. ಹೋಟ್ಲೆ ಬಂದ್ ಮಾಡಿ ಕುಂತವನ ಅತ್ಲಾಗೆ. ಅವನದು ಪಾಪ 2 ಲಕ್ಷ ರೂಪಾಯಿ ಬಂದೈತೆ. ವರ್ಷಕ್ಕೆ 2 ಲಕ್ಷ ರೂಪಾಯಿ ಬಳಕೆ ಆಗ್ಬಿಟ್ಟೈತೆ ಫೋನ್ಪೇ ಗೂಗಲ್ ಪೇ ಅಂತದ್ದು. ಹಂಗಾಗಿ ಅವನು ತಲೆ ಮೇಲೆ ಕೈ ಹಾಕೊಂಡು ಕೂತಾನೆ. ಈಗ ನನಗೆ ಟ್ಯಾಕ್ಸು 1% ಕಟ್ಸ್ಕೊಂಡ್ರೆ ಮಾತ್ರ ನಾನು ಹೋಟ್ಲು ತಗೊಂತೀನಿ, ಟೀ ಕಾಫಿ ತಿಂಡಿ ಎಲ್ಲ ಕೊಡ್ತೀನಿ. ಇಲ್ಲ ಅಂತಂದರೆ ಫೋನ್ಪೇ ಗೂಗಲ್ ಪೇ ಎಲ್ಲ ಬಂದು ಅಂತ ಹೇಳಿದಾನೆ ಆ ಉಮೇಶ್. ಓಹೋ, ಸಮಾಚಾರ ಹಿಂಗೆಲ್ಲ ಆಗ್ಬಿಟ್ಟೈತಾ? ಬಿಡತ್ಲಾಗೆ. ನಾವು ಹೆಂಗ ಒಂದನಿ ಟೀ ಕುಡಿಯೋಣ ಅಂತ ಹೋಗ್ತಿದ್ವಿ ಅತ್ಲಾಗೆ, ಅದು ಇಲ್ದಂಗೆ ಆಯ್ತು ಅತ್ಲಾಗೆ. ಈ ಸರ್ಕಾರದವ್ರು ಯಾಕೆ ಹಿಂಗೆ ಮಾಡ್ಬಿಟ್ರಪ್ಪ? ತೀರಾ ಮೀರಿ ಈ ಫೋನ್ಪೇ ಗೂಗಲ್ ಪೇ ಬಂದಾದ್ಮೇಲೆಲ್ಲ ಈ ಹುಡುಗರು ಈಗಳೆಲ್ಲ ಮೊಬೈಲ್ ತಗೊಂಡು ಸ್ಕ್ಯಾನ್ ಮಾಡೋಣ ದುಡ್ಡು ಹಾಕೋಣ, ಸ್ಕ್ಯಾನ್ ಮಾಡೋಣ ದುಡ್ಡು ಹಾಕೋಣ. 10-12 ರೂಪಾಯಿ ಟೀ ಕುಡಿಯೋಕ್ಕೆ, ಸೊಪ್ಪು ತರಕಾರಿ ಅವೆಲ್ಲ 10-12 ರೂಪಾಯಿ, 15-20 ರೂಪಾಯಿಗೆಲ್ಲ ಸ್ಕ್ಯಾನ್ ಮಾಡೋಣ ದುಡ್ಡು ಹಾಕೋಣ. ಹಿಂಗೆ ಮಾಡಿ ಮಾಡಿ ಮಾಡಿನೇ ಹಿಂಗಾಗಿರೋದು ಸುಮ್ಮನೆ ಅತ್ಲಾಗೆ. ಸರ್ಕಾರ ಏನೋ ಒಂದು ಒಳ್ಳೆ ತೀರ್ಮಾನ ತಗೊಳ್ತೈತೆ. ಆದ್ರೂ ಅಂಗಡಿ ಮುಗ್ಗಟ್ಟು, ಟೀ ಸ್ಟಾಲು, ಬೇಕ್ರಿ, ಕಾಂಡಿಮೆಂಟ್ಸು, ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆಲ್ಲ, ವರ್ತಕರಿಗೆಲ್ಲ ಭಾಳ ದೊಡ್ಡ ಸಮಸ್ಯೆನೇ ಆಗೈತೆ. ಅವರು ಇನ್ನು ಮುಂದೆ ತೀರ್ಮಾನ ಮಾಡೋರೆ. ಎಲ್ಲ ನಾವು ಸ್ಕ್ಯಾನ್ ಮಾಡೋಕೆ ಹೋದರೆ ಸ್ಕ್ಯಾನ್ ಮಾಡಿಬಿಡಪ್ಪ, ನಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ, ದುಡ್ಡು ಕೊಡು, ದುಡ್ಡನ್ನಾಗೆ ವ್ಯವಹಾರ ಮಾಡೋಣ, ದುಡ್ಡು ಕೊಡು ಪದಾರ್ಥ ತಕ್ಕ, ಹಿಂಗೆ ವ್ಯಾಪಾರ ಮಾಡ್ತಾಯಿದ್ದಾರೆ. ಅವರು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ನಡೀರಿ ಅತ್ಲಾಗ ಹೋಗೋಣ ಹಂಗಿದ್ರೆ. ಹಿಂಗೆ ಇವತ್ತು ಯಾತ ಇಲ್ಲ ಹಂಗಾರೆ ಹಾಲು ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಎಲ್ಲ ಬಂದು ಬಿಸಿನೀರು ಕುಡ್ದು ಎಲ್ಲ ಮಕ್ಕಳನ್ನ ನಡೀರಿ. ಓಹೋ, ಉಮೇಶ್ ಅಪ್ಪನವರು ಏನು ಇವತ್ತು ಹೋಟ್ಲೆಲ್ಲ ಬಂದ್ ಮಾಡಿಬಿಟ್ಟಿದ್ದೀರಾ? ಹಾಲು ಟೀ ಕಾಫಿ, ಹಾಲಿನ ಉತ್ಪನ್ನಗಳು ಏನೋ ಕೊಡೋದಂತೆ ಇವತ್ತು. ಭಾಳ ದೊಡ್ಡ ತೀರ್ಮಾನ ತಗೊಂಡಿದ್ದೀರಂತೆ ನೀವು. ಮತ್ತೆ ಸರ್ಕಾರ ಇಷ್ಟೊಂದು ತೆರಿಗೆ ಹಾಕ್ಬಿಟ್ರೆ, ಪೇಟಿಎಮ್, ಫೋನ್ಪೇ ಗೂಗಲ್ ಪೇ ಇವನ್ನೆಲ್ಲ ಇಟ್ಕೊಂಡು ನಾವು ಇಷ್ಟೊಂದು ತೆರಿಗೆ ಹಾಕ್ಬಿಟ್ರೆ ಹೆಂಗೆ ಮಾಡೋದು? ನೋಡಿ, ಟೀ ಕುಡಿತೀರಾ 10 ರೂಪಾಯಿನ ಅಲ್ಲೇ ಸ್ಕ್ಯಾನ್ ಮಾಡ್ತೀರಾ ನೀವು. ಸಿಗರೇಟ್ ತಗೊಂತೀರಾ, ಬೀಡಿ ತಗೊಂತೀರಾ, ನಿಪ್ಪಟ್ಟು ತಗೊಂತೀರಾ, ಕಡಲೆ ಬೀಜ ತಗೊಂತೀರಾ, ಅದನ್ನೂ ಅಲ್ಲೇ ಸ್ಕ್ಯಾನ್ ಮಾಡ್ತೀರಾ 5-10 ರೂಪಾಯಿದ. ನಾವು ಅದಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಇವತ್ತು ಹಾಲು ಟೀ ಕಾಫಿ ಬಂದು ಇನ್ಮೇಲೆ ಪೇಟಿಎಮ್ಮು ಗೂಗಲ್ ಪೇ ಫೋನ್ಪೇ ಅಂತ ಯಾವ ಇದಾವಲ್ಲಣ್ಣ, ಅವೆಲ್ಲ ಇನ್ನು ಮುಂದೆ ನಾನು ಬಳಸೋಲ್ಲ. ದುಡ್ಡು ಕೊಡ್ರಿ, ಆಮೇಲೆ ನೀವು ಏನು ಬೇಕೋ ತಗೊಂಡೋಗ್ರಿ. ಕಾರಣ ಕರಿಯಪ್ಪಣ್ಣ, ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಹಾಲು ಕಾಫಿ ಟೀ ಕಾಫಿ ಬಂದು
ಅಂಗಡಿ ಮುಗ್ಗಟ್ಟು ಕಾಂಡಿಮೆಂಟ್ಸು ಬೇಕ್ರಿಲಿ ಯಾವುದೇ ರೀತಿ ಬೇಕ್ರಿ ಪದಾರ್ಥಗಳೆಲ್ಲ ಸಿಗಲ್ಲ. ಹಾಲು ಟೀ ಕಾಫಿ ಅಂತೂ ಮೊದಲೇ ಸಿಗಲ್ಲ. ಈ ಫೋನ್ಪೇ ಗೂಗಲ್ ಪೇ ಅವ್ರ ಮುಖಾಂತರ ವರ್ಷಕ್ಕೆ 40-45 ಲಕ್ಷ ಹಿಂಗೆ ದುಡ್ಡು ಹಾಕೋದು ಹಾಕ್ಸ್ಕೊಳ್ಳೋದು ಮಾಡಿರ್ತಾರಲ್ಲ ವ್ಯಾಪಾರಿಗಳು, ಅವರಿಗೆಲ್ಲ ಸಿಕ್ಕಾಪಟ್ಟೆ GST ಬಂದ್ಬಿಟ್ಟು ಇವತ್ತು ನಾಳೆ ಅವರು ಬಂದ್ ಮಾಡಿದ್ದಾರೆ. ಅಂಗಡಿ ಮುಗ್ಗಟ್ಟು ಕಾರ್ಮಿಕ ಸಂಘಟನೆಗಳಿದಾವಲ್ಲ, ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲ ಅವತ್ತು ಹಾಲು ಟೀ ಕಾಫಿ ಇವೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಬಂದ್ ಮಾಡಿದ್ದಾರೆ. ಇವತ್ತು ನಾಳೆ, ಇವತ್ತಿಗಿಂತ ನಾಳೆ ಇನ್ನೂ ಜೋರಾಗಿರುತ್ತೆ. ಹಂಗಾಗಿ ಇವತ್ತು ಉಮೇಶ್ ಅಣ್ಣ ನೋಡು ಹೋಟ್ಲು ಎಲ್ಲ ಬಂದ್ ಮಾಡ್ಕೊಂಡು ಬಂದು ನಮ್ಮ ಜೊತೆ ಕೂತೈತೆ. ಓಹೋ, ಸಮಾಚಾರ ಗಂಭೀರವಾಗೈತೆ. ಕೊಟ್ರಿ ಹಂಗಾರೆ ಮುಗೀತಿ ಇವತ್ತು. ಯಾತು ಕುಡಿಯಂಗಿಲ್ಲ ನಾವು ಟೀ ಕಾಫಿನ. ಯಾಕೆ ಹೇಳು, ಉಮೇಶ್ ಅಪ್ಪರ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟವರಲ್ಲ. ಇನ್ನೂ ಒಂದು ತೀರ್ಮಾನಕ್ಕೆ ಬಂದೈತೆ ನಮ್ಮ ಕಾರ್ಮಿಕ ಸಂಘಟನೆಗಳವರಲ್ಲ. ಈಗ ಬಂದಿರೋ GSTಲಿ 1% ತಗೊಂಡು ನಮ್ಮನ್ನು ಕೈ ಬಿಟ್ಬಿಡ್ರಿ. ನಾವು ಇದು ಮುಂದೆ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದರೆ ನಾವು ಜೀವನ ಪೂರ್ತಿ ಫೋನ್ಪೇ ಗೂಗಲ್ ಪೇ ಯಾವ ಭಾರತ್ ಪೇ ಅವು ಪೇಗಳಿದಾವಲ್ಲ ಅವನ್ನ ಯಾವನು ಬಳಸೋದಿಲ್ಲ, ದುಡ್ಡು ತಗೊಂತೀವಿ, ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದೀವಿ ನಾವು. ಏನಪ್ಪ ಹಿಂಗಾಗ್ಬಿಡ್ತೀವತ್ತು. ಇವತ್ತು ನಾಳೆ ಹಿಂಗೆ ಬಂದ್ ಮಾಡಿಬಿಟ್ರೆ ಸಣ್ಣ ಮಕ್ಕಳಿಗೆ ಹಾಲು ಅವೆಲ್ಲ ಹೆಂಗೆ ಮತ್ತೆ ಬೇಗ ಮಾಡೋದತ್ಲಾಗೆ. ನಾವು ದೊಡ್ಡವ್ರ ಹೆಂಗೆ ಸಹಿಸ್ಕೊಂತಾರೆ ಪುಡಿ ಗಿಡಿ ಹಾಕೊಂಡು ಟೀಗೆ ಮಾಡ್ಕೊಂತಾರೆ. ಸಣ್ಣ ಮಕ್ಳಿಗೆ ಹಾಲು ಬೇಕಲ್ಲ, ಅವಕ್ಕೆ ಹೆಂಗೆ ಮಾಡೋದು? ದೇವರೇ ಗತಿ. ಹಾಲಿಗೆ ದೇವರೇ ಗತಿ. ಹಳ್ಳಿ ಮನೆಗೆ ವರ್ತನೆ ಕೊಡ್ತಾರಲ್ಲ, ಅವರೇ ಇವತ್ತು ಬುದ್ಧಿವಂತರು. ಹೆಂಗೆ ಅವ್ರ ಹತ್ರ ಹಾಲು ಸಿಕ್ಕರೆ ಸಿಕ್ಕದಂಗೆ, ಇಲ್ಲಿದ್ರೆ ದೇವರೇ ಗತಿ. ಇನ್ನೇನು ಮಾಡೋಣ ಅತ್ಲಾಗೆ ನಾವುಗಳು ಅತ್ಲಾಗೆ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಹಾಲು ಟೀ ಕಾಫಿ ಸಣ್ಣ ಪುಟ್ಟ ತಿಂಡಿ ಮಾಡ್ಕೊಂಡು ಬೀದಿ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಸೊಪ್ಪು ತರಕಾರಿ ಮಾಡ್ಕೊಂಡಿರ್ತಾರೆ. ಬೇಕರಿಯರು ಕಾಂಡಿಮೆಂಟ್ಸ್ಗಳು ಹೆಂಗೆ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಫೋನ್ಪೇ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಈ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ಅವು ಇಟ್ಕೊಂಡಿರ್ತಾರೆ. ಹೆಂಗೆ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅತ್ಲಾಗೆ. ವರ್ಷಕ್ಕೆ 45 ಲಕ್ಷ ಆಗೈತೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗಿರ್ತದೆ. ಕಟ್ರಿ 39 ಲಕ್ಷ 35 ಲಕ್ಷ ದುಡ್ಡು GST ಬಂದರೆ ಕಟ್ರಿ ಅಂತಂದರೆ ಅವ್ರು ಎಲ್ಲಿಂದ ತಂದು ಕಟ್ತಾರೆ ಹೇಳು? ಬದುಕಬೇಕಾ ಬೇಡವಾ ಅವರು? ಅದಕ್ಕೆ ಅವ್ರು ಹೇಳೋದು 1% GST ಕಟ್ತೀವಿ ನಾವು, ನಮ್ಮನ್ನು ಕೈ ಬಿಟ್ಬಿಡ್ರಿ, ವ್ಯಾಪಾರಿಗಳನ್ನ ತುಳಿಬೇಡ್ರಿ ಅಂತ ಹೇಳ್ಬಿಟ್ಟು ಇವತ್ತು ನಾಳೆ ಪ್ರತಿಭಟನೆ. ಅದಕ್ಕೆ ಸ್ವಲ್ಪ ಜೋರಾಗಿರಲಿ ಅಂತ ಹೇಳ್ಬಿಟ್ಟು ಯಾವುದೇ ಕಾಂಡಿಮೆಂಟ್ಸು ಬೇಕರಿ ಎಲ್ಲ ಹಾಲು ಟೀ ಕಾಫಿ ಮುಖ್ಯವಾಗಿ ಒತ್ತಿ ಹೇಳ್ತಿದ್ದಾರೆ ಅವರು. ಯಾವುದೇ ಕಾರಣಕ್ಕೂ ಅವು ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಬಿಡಲ್ಲ ಅತ್ಲಾಗೆ ಇವತ್ತೊಂದು ದಿವಸ ಹಾಲು ಟೀ ಕಾಫಿ ಏನು ಕುಡಿಲಿಲ್ಲ ಅಂತಂದರೆ ಪ್ರಪಂಚ ಏನು ಪ್ರಳಯ ಆಗಲ್ಲ, ಏನಾಗಲ್ಲ ಬಿಡ್ಡ ಅತ್ಲಾಗೆ. ಮನೆಗೆ ಹೋಗಿ ಅತ್ಲಾಗೆ ಮ್ಯಾಕೆ ಅದು ಐದವಲ್ಲ ಅವನ್ನೇ ಟೀ ಕಾಫಿ ಮಾಡ್ಕೊಂಡು ಕುಡಿದ್ರೆ ಆಯ್ತು. ಅತ್ಲಾಗೆ ಸಣ್ಣ ಮಕ್ಕಳಿಗೆ ಭಾಳ ಸಮಸ್ಯೆ ಆಗ್ತೈತೆ, ಅವ್ರಿಗೂ ಅಷ್ಟೇ ಪೌಡ್ರ್ ಹಾಲು ಹಾಕ್ಕೊಂಡು ಏನೋ ಮಾಡ್ಬೇಕಾಗತ್ತೆ. ಅತ್ಲಾಗೆ ನಿಮ್ಮ ಕಾರ್ಮಿಕರ ಮುಷ್ಕರಕ್ಕೆ ಪ್ರತಿಭಟನೆಗೆ ಜಯ ಸಿಕ್ಕೇ ಸಿಗುತ್ತೆ ಬಿಡ್ಲ ಅತ್ಲಾಗೆ. ಸರ್ಕಾರ ಒಂದು ಒಳ್ಳೆ ತೀರ್ಮಾನ ತಗೊಂಬತ್ತೆ. ನೀವೆಲ್ಲ ಒಟ್ಟಾಗ್ತೀರಾ, ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ಉಮೇಶಿ, ನಿಮ್ಮ ಕಾರ್ಮಿಕ ಸಂಘಟನೆಗೆ ಕಾಂಡಿಮೆಂಟ್ಸ್ನ ಅಂಗಡಿ ಮುಗ್ಗಟ್ಟು ವ್ಯಾಪಾರಿಗಳಿಗೆ ಸಣ್ಣ ವ್ಯಾಪಾರಿಗಳಿಗೆ ಇವರಿಗೆಲ್ಲ ಜಯ ಸಿಕ್ಕೇ ಸಿಗುತ್ತೆ. ಸರ್ಕಾರ ಒಂದು ಒಳ್ಳೆ ತೀರ್ಮಾನ ತಗೊಳುತ್ತೆ. ಡೋಂಟ್ ವರಿ, ಬಿ ಹ್ಯಾಪಿ, ನೋ BP. ನೋಡಿದ್ರೆ ನೀವು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮರಿಬೇಡ್ರಪ್ಪ, ಸಣ್ಣ ಪುಟ್ಟದಕ್ಕೆಲ್ಲ ಪೇಟಿಎಮ್ಮು ಫೋನ್ಪೇ ಗೂಗಲ್ ಪೇ ಮಾಡೋದನ್ನ ಬಿಟ್ಬಿಡ್ರಿ.